ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ರಬಿಯ 6ನೇ ಶತಮಾನದಲ್ಲಿದ್ದ ಮಹಾಸೂಫಿ ಸಂತೆ. ಆಕೆಯ ತ್ಯಾಗ, ಭಕ್ತಿ, ವಿರಕ್ತಿಗಳು ಜನಮಾನಸದಲ್ಲಿ ಸ್ಥಿರವಾಗಿದ್ದವು. ಭಗವಂತನಲ್ಲಿ ಆಕೆ ಇಟ್ಟಿದ್ದ ಅಪರಿಮಿತ ಭಕ್ತಿ ಮತ್ತು ಅದಕ್ಕೆ ಪ್ರತಿಯಾಗಿ ಭಗವಂತ ಆಕೆಗೆ ನೀಡಿದ ದರ್ಶನಗಳೆಲ್ಲ ಮನೆ ಮನೆ ಮಾತಾಗಿದ್ದವು. ಅದೇ ಕಾಲಕ್ಕೆ ಜುನಿಯಾದ್ ಎಂಬ ತರುಣ ಪ್ರಭಾವಿ ಸಂತನಾಗಿ ಹೊರಹೊಮ್ಮುತ್ತಾ ಇದ್ದ. ಅವನ ಹಾಡುಗಾರಿಕೆಯಲ್ಲಿ ಭಗವಂತನ ಬಗೆಗಿನ ಪ್ರೀತಿ ಒಸರ್ತಾಯಿತ್ತು. ಅವನ ಮಾತು ಅಷ್ಟೇ ಚೆನ್ನ. ಅವನ ಪ್ರವಚನವೆಂದರೆ ಜನಕ್ಕೆ ಸಿಹಿಯೂಟವಿದ್ದಂತೆ. ಜುನೈಯಾದನಿಗೆ ಇಂತಲ್ಲೇ ಈ ಹೊತ್ತಿನಲ್ಲೇ ಪ್ರಾರ್ಥನೆ ಮಾಡಬೇಕೆಂಬ ನಿಯಮವೂ ಇಲ್ಲ. ಎಲ್ಲಿ ಅವನ ಮನಸ್ಸು ಕೃತಜ್ಞತೆಯಿಂದ ಭಾರವಾಗ್ತದೋ, ಎಲ್ಲಿ ಮನುಷ್ಯರ ಉದಾತ್ತ ಗುಣಗಳು ಕಣ್ಣಿಗೆ ಬೀಳ್ತವೋ ಅಲ್ಲಿ ಆತ ಕುಳಿತು ಬಿಟ್ಟು ಪ್ರಾರ್ಥನೆ ಮಾಡ್ತಾ ಇದ್ದ. ಊರಿನಲ್ಲಿ ಯಾರಿಗಾದರೂ ಒಳ್ಳೆಯದಾದರೆ ಅದು ಭಗವಂತನ ಪ್ರಾರ್ಥನೆಯಿಂದಲೇ ಪ್ರಾರ್ಥನೆ ಮಾಡುವನು. ಯಾರಿಗಾದರೂ ದುಃಖವಾದರೆ ಅವರಿಗೆ ಭಗವಂತನ ಕೃಪೆ ದೊರೆಯಲಿ ಅಂತ ಪ್ರಾರ್ಥನೆ ಸಲ್ಲಿಸುವನು. ಒಟ್ಟಿನಲ್ಲಿ ಆತ ಯಾವಾಗ ನೋಡಿದರೂ ಒಂದಲ್ಲ ಒಂದು ಕಡೆ ಪ್ರಾರ್ಥನೆ ಮಾಡ್ತಾ ಇರೋದು ಕಾಣಸಿಗ್ತಾ ಇತ್ತು. ಒಂದು ದಿನ ರಬಿಯಾ ಮನೆಗೆ ನೀರು ತರಲಂತ ಮಡಿಕೆಯನ್ನು ಹೊತ್ತುಕೊಂಡು ಬಾವಿಯ ಕಡೆಗೆ ನಡೀತಾ ಇದ್ದರು. ದಾರಿಯ ಪಕ್ಕದಲ್ಲಿ ಒಂದು ಮನೆ. ಆ ಮನೆಯಲ್ಲಿ ಏನೋ ತೊಂದರೆಯಾಗಿರಬೇಕು. ಅದನ್ನು ಜುನೈಯಾದ್ ಕಂಡಿದ್ದಾನೆ. ಅದಕ್ಕೆ ಅಲ್ಲಿಯೇ ಕುಳಿತು ಆಕಾಶದ ಕಡೆಗೆ ಮುಖ ಮಾಡಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ರಬಿಯಾ ಅವನನ್ನು ನೋಡಿ ಹಾಗೆಯೇ ಬಾವಿಯ ಕಡೆಗೆ ನಡೆದಳು. ನೀರು ತುಂಬಿಕೊಂಡು ಮನೆಗೆ ತೆರಳುವಾಗಲೂ ಜುನೈಯಾದ್ ಅಲ್ಲಿಯೇ ಕುಳಿತಿದ್ದ. ಆಕೆ 5-6 ಬಾರಿ ಬಾವಿಗೆ ಹೋಗಿ ಬಂದು ಮಾಡುವಾಗಲೂ ಅವನು ಅಲ್ಲಿಯೇ ಕುಳಿತಿದ್ದ. ರಬಿಯಾ ತನ್ನ ಕೊನೆಯ ಕೊಡವನ್ನು ತುಂಬಿಕೊಂಡು ಮನೆಗೆ ಬರುವಾಗಲೂ ಇನ್ನೂ ಪ್ರಾರ್ಥನೆ ನಡೀತಾನೇ ಇತ್ತು. ಆಕೆ ತಲೆಯ ಮೇಲೆ ತುಂಬಿದ ಮಡಿಕೆಯನ್ನು ಇಟ್ಕೊಂಡು ಅವನ ಹತ್ತಿರವೇ ನಿಂತು ಏನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಅಂತ ಗಮನಿಸಿದ್ಳು. ಜುನೈಯಾದ್ ಕಣ್ಣು ತೆರೆಯುವ ಲಕ್ಷಣಗಳೇ ಇಲ್ಲ. ಆಕಾಶದ ಕಡೆಗೆ ಕೈ ಮಾಡಿ, ಹೇ ಭಗವಂತ, ಎಷ್ಟು ದಿನ ಮನುಷ್ಯರಿಗೆ ಪರೀಕ್ಷೆಗಳನ್ನು ಒಡ್ಡಿ, ದಯವಿಟ್ಟು ಸ್ವರ್ಗದ ಬಾಗಿಲು ತೆರೆದು ನನ್ನನ್ನು ಕರೆದುಕೊಂಡು ಬಿಡು, ಸಾಕು, ಬೇಗ ಸ್ವರ್ಗದ ಬಾಗಿಲು ತೆರೆ ಅಂತ ಕೇಳ್ಕೊಳ್ತಾ ಇದ್ದ. ಅದೇಕೋ ರಬಿಯಾಳಿಗೆ ರೇಗಿ ಹೋಯಿತು. ತನ್ನ ತಲೆಯ ಮೇಲಿದ್ದ ನೀರು ತುಂಬಿದ ಮಡಿಕೆಯನ್ನು ಜುನೈಯಾದನ ತಲೆಯ ಮೇಲೆ ಅಪ್ಪಳಿಸಿಬಿಡ್ಲು. ಮಡಿಕೆ ಬಡ್ದಿದ್ದರಿಂದಲೂ ಅಥವಾ ತಣ್ಣಗಿನ ನೀರು ಮೈ ಮೇಲೆ ಸುರಿದಿದ್ದರಿಂದಲೂ ಜುನೈಯಾದ್ ಗಾಬರಿಯಾಗಿ ಎದ್ದು ನಿಂತ. ಮುಂದೆ ನಿಂತ ರಬಿಯಾಳನ್ನು ಕಂಡ. ಆಕೆ, ಏನು ಜುನೈಯಾದ್, ಏನು ನಿನ್ನ ಪ್ರಾರ್ಥನೆ? ನಿನ್ನ ತಲೆ ಕೆಟ್ಟಿದೆಯಾ? ಭಗವಂತ ಎಂದೂ ಸ್ವರ್ಗದ ಬಾಗಿಲನ್ನ ಹಾಕೋದಿಲ್ಲ, ತೆಗೆದೇ ಇಟ್ಟಿರ್ತಾನೆ. ನೀನು ಕಣ್ಣು ಮುಚ್ಚಿಕೊಂಡಿದ್ದಿ ಅಷ್ಟೆ. ಕಣ್ಣು ತೆರೆದು ಮೇಲೆ ಹೋಗಿಬಿಡು ಅಂತ ಹೇಳಿ ನಡೆದು ಬಿಟ್ಲು. ಆ ಕ್ಷಣದಲ್ಲಿ ಜುನೈಯಾದನಿಗೆ ಜ್ಞಾನೋದಯವಾಯಿತಂತೆ. ಭಗವಂತ ಯಾವತ್ತೂ ಕೂಡ ಬಾಗಿಲನ್ನು ಮುಚ್ಚೋದಿಲ್ಲ. ನಾವು ನಮ್ಮ ಹೃದಯದ ಬಾಗಿಲಿನ ಕೊಂಡಿಯನ್ನು ಹಾಕಿಕೊಂಡಿದ್ದೇವೆ. ಅದನ್ನು ನಾವೇ ಒಳಗಿನಿಂದ ತೆಗೆದು ಹೊರಬಂದರೆ ಎತ್ತಿಕೊಳ್ತಾನೆ ಅಂತ ಹೇಳ್ತಾ ಕಥೆಯನ್ನು ಮುಗಿಸ್ತೀನಿ. ಕತೆ ಮೆಚ್ಚುಗೆಯಾಗಿರುತ್ತೆ ಅಂತ ಭಾವಿಸ್ತೀನಿ. ಕೇಳಿದ್ದಕ್ಕೆ ಧನ್ಯವಾದ.